ಸಮಿ ಪಟೇಲ ಪ್ಯಾಂಟ್ ಹೊಲಿಯೋ ವಿಡಿಯೋ ಇದು. ಇದಕ್ಕೆ ನಾನು ಜೇಬ್ ಕೂಡ ಹೊಲಿತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಕಟ್ ಮಾಡಿರೋದನ್ನ ಹೊಲಕ್ಕೆ ಬಟ್ಟೆ ತಗೊಂತಾ ಇದ್ದೀನಿ. ಮೊದಲಿಗೆ ಈ ಸಣ್ಣದಾದ ಪೀಸ್ಗಳನ್ನ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆಲ್ಲ, ಮೊದಲು ಇದನ್ನ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ಕಳೆದೋಗೋ ಚಾನ್ಸಸ್ ಇರುತ್ತೆ ಒಂದೊಂದು ಟೈಮ್. ಬಟ್ಟೆ ಪೀಸು ಮಿಕ್ಸ್ ಆಗ್ಬೋದು, ಅದಕ್ಕೋಸ್ಕರ ಮೊದಲು ಇದನ್ನ ನಾನು ಜೋಡಿಸ್ಕೊಂತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಮಾರ್ಕ್ ಮಾಡಿದ್ದೀನಿ ಉಲ್ಟಾ ಬಟ್ಟೆ. ಇದು ಒಂದ್ ತಗೊಂಡಿದ್ದೀನಿ, ಇನ್ನೊಂದು ತಗೊಳ್ತಾ ಇದ್ದೀನಿ. ಅದು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಉಲ್ಟಾ ಇದೆ. ಇಲ್ಲಿ ನೋಡಿ, ಜೋಡಿಸ್ಬೇಕಾದ್ರೆ ಮಿಸ್ ಮಾಡ್ಕೋಬೇಡಿ. ಒಂದು ಅಗಲ ಪೀಸ್ ಇದೆ, ಒಂದು ಚಿಕ್ಕ ಪೀಸ್ ಇದೆ. ಇದನ್ನ ಸರಿಯಾಗಿ ಹೀಗೆ ಇಟ್ಕೊಂಡು ಇಲ್ಲಿಂದ ಹೊಲಿಗೆ ಹಾಕೋಬೇಕು. ನಾನು ಹೇಗೆ ಹಾಕೋದು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಇಟ್ಟು ಮೊದಲಿಗೆ ಇಲ್ಲಿ ಯಾವಾಗೂ ರಫ್ ಮಾಡ್ಕೊಂಡು ಉದ್ದಕ್ಕೆ ಒಂದು ಹೊಲಿಗೆ ಹಾಕೊಂಡು ಹೋಗಿ. ಈ ರೀತಿ ಹಾಕಾದ್ಮೇಲೆ ಇದನ್ನ ಈ ಕಡೆ ತಿರುಗಿಸಿ ಇದ್ರ ಮೇಲೆ ಒಂದು ಹೊಲಿಗೆ ಹಾಕಿ. ಬಟ್ಟೆ ಬಿಗಿಯಾಗಿರುತ್ತೆ, ಕಿತ್ಕೊಂಡು ಹೋಗಲ್ಲ. ಇವಾಗ ಒಂದ್ ಪೀಸು ರೆಡಿ ಆಯ್ತು. ಇದೇ ತರನೇ ಇನ್ನೊಂದ್ ಪೀಸ್ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮತ್ತೊಂದ್ಸಲ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಉಲ್ಟಾ ಬಟ್ಟೆ, ನಾನು ನಿಮಗೆ ಮಾರ್ಕ್ ಮಾಡ್ಬೇಕಾದ್ರೆ ತೋರಿಸಿದ್ದೀನಿ. ಇದು ನೇರ ಬಟ್ಟೆ. ಇದಕ್ಕೆ ಒಂದ್ ಕಡೆ ತುದಿ ಇದೆ, ಸ್ವಲ್ಪ ಇದೆ, ಇನ್ನೊಂದ್ ಕಡೆ ತುಂಬಾ ಜಾಸ್ತಿ ಇದೆ. ಅದನ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಉಲ್ಟಾ ಬಟ್ಟೆ ಇದೆ, ಇಲ್ಲಿ ಎರಡು, ಇದು ನೇರ ಮುಖ. ಬಟ್ಟೆ ಮಿಸ್ ಮಾಡಿ ಹಾಕ್ಬೇಡಿ. ಮೇಲೆ ಈ ರೀತಿ ಇಟ್ಬಿಟ್ಟು ನೇರವಾಗಿ ಕ್ರಾಸ್ ಆಗಿ ಒಂದು ಹೊಲಿಗೆ ಬರುತ್ತೆ. ಅದನ್ನ ಹಾಕಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಈ ಅಂಚು ನೋಡ್ಕೊಳ್ಳಿ. ಅಂಚು ನೋಡಿದ್ರೆ ಗೊತ್ತಾಗುತ್ತೆ. ಹೊಲಿಬೇಕಾದ್ರೆ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋ ಇನ್ನೊಂದ್ಸಲ ನೋಡಿ, ಗೊತ್ತಾಗುತ್ತೆ ಅವಾಗ. ಸ್ವಲ್ಪ ವಿಡಿಯೋ ಲೆಂತ್ ಎನಿಸ್ಬೋದು, ನಾನು ಆದ್ರೆ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾರು ಟೈಲರಿಂಗ್ ನೋಟ್ಸ್ ಬೇಕು ಅಂದ್ರೆ ನೋಟ್ಸ್ ಅಂತ ನನ್ನ ಕಮೆಂಟ್ ಅಲ್ಲಿ ಹಾಕಿ. ನಾನು ಇದ್ರದ್ದು ನೋಟ್ಸ್ ಕೂಡ ನಿಮ್ಗೆ ಬರ್ದ್ಬಿಟ್ಟು ಹಾಕ್ತೀನಿ. ಯಾವ ರೀತಿ ಮಾಡ್ಕೋಬೇಕು ಹೆಂಗೆ ಅಂತ ಅಂದ್ಬಿಟ್ಟು, ಯಾವ ಅಳತೆಗೆ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂದ್ಬಿಟ್ಟು. ನೋಡಿ, ಇದನ್ನ ಕೂಳಿ ಒಂದ್ ಕಡೆ ಮಾಡ್ಬಿಟ್ಟು ಮೇಲ್ಗಡೆ ಹೊಲಿಗೆ ಹಾಕೋಬೇಕು. ಇವಾಗ ಇದು ಮೇಲ್ಗಡೆದು ರೆಡಿ ಆಯ್ತು. ಎರಡು ಪೀಸ್ ಕೂಡ ತಗೊಂಡು ಎರಡು ಉಲ್ಟಾ ಈ ತರ ಜಾಯಿಂಟ್ ಇರೋದು ಮಧ್ಯಕ್ಕೆ ಬರ್ಲಿ. ಎರಡು ಒಂದು ಮುಖ ಒಂದು ಅಪೋಸಿಟ್ ಆಗಿ ಇಟ್ಕೊಳ್ಳಿ. ಇವಾಗ ಇದನ್ನ ಜೋಡಿಸ್ಕೊಳ್ಳೋಣ. ನೋಡಿ, ಎರಡು ಕೂಡ ಗೊತ್ತಾಗ್ಲಿಲ್ಲ, ಮತ್ತೊಂದ್ಸಲ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ತರ ಇರ್ಲಿ ಬಟ್ಟೆ, ಒಂದು ಉಲ್ಟಾ ಒಂದ್ ನೇರ ಹಾಕೋಬೇಡಿ, ಅವಾಗ ಒಳಮುಖ ಹೊರಗಾಗುತ್ತೆ. ಇವಾಗ ನಾನು ನಿಮ್ಗೆ ಅಳತೆ ಪ್ಯಾಂಟ್ ಇಂದ ಕಟ್ ಮಾಡೋದನ್ನ ತೋರಿಸಿದ್ದೀನಿ. ಮೈ ಅಳತೆ ತಗೊಂಡು ಕಟ್ ಮಾಡೋದು ಹೇಗೆ ಅಂತ ಕೂಡ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಈ ರೀತಿ ಮಾಡಿ ಇದನ್ನ ಮೊದಲಿಗೆ ತೋರಿಸಿದ್ದಲ್ಲ ಅದೇ ರೀತಿನೇ ತಿರುಗಿಸ್ಕೊಳ್ಳಿ ಬಟ್ಟೆನ. ಇವಾಗ ಇದು ರೆಡಿ ಆಯ್ತು. ನಾನು ಜೇಬಸ್ತೀನಿ ಅಂತ ನಿಮ್ಗೆ ಹೇಳಿದ್ದಲ್ವಾ, ಜೇಬಿಗೆ ನಾನು ಈ ಕಡೆ ಯಾವ ರೀತಿ ಒಂದ್ ಕಡೆ ಜೋಡಿಸ್ಕೊಂಡಿದ್ದೀನಿ. ನಾನು ಈ ಭಾಗ ಒಂದ್ ಕಡೆ ಭಾಗದಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇನ್ನೊಂದ್ ಭಾಗ ನಾನು ಯಾವ ರೀತಿ ಮಾಡ್ತೀನಿ, ಜೇಬನ್ನ ಯಾವ ರೀತಿ ಹಚ್ಕೋಬೇಕು ಅಂತ ನಾನು ನಿಮ್ಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ನೀವು ಜೇಬ್ ಯಾರು ಹಚ್ಕೊಳ್ಳೋದಿದ್ರೆ ಈ ತರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಮೊಬೈಲ್ ಇಟ್ಕೋಬಹುದು, ಕೀ ಇಟ್ಕೋಬಹುದು, ಹೊರಗಡೆ ಹೊಂಟ್ರೆ ಕಾಸು ಕೂಡ ಇಟ್ಕೊಂಡು ಹೋಗ್ಬೋದು. ಇದು ಅರ್ಧ ಇಂಚು ಇಲ್ಲಿದೆಯಲ್ಲ, ಇದಿಷ್ಟು ಕೆಳಗಡೆ ಜೋಡ್ಸಕ್ ಹೋಗುತ್ತೆ. ಇಲ್ಲಿಂದ ಇಲ್ಲಿ ಇದಿಷ್ಟು ಫೋಲ್ಡಿಂಗಿಗೆ ಹೋಗುತ್ತೆ. ಹಾಗಾಗಿ ಇಷ್ಟು ಬಿಟ್ಬಿಟ್ಟು ಇಲ್ಲಿಂದ ಇಷ್ಟು ನಮ್ಗೆ ಜೇಬಿಗೆ. ಇದಕ್ಕೆ ಒಂದು ನೇರ ಗೆರೆ ಹಾಕೊಳ್ಳೋಣ. ಮೇಲಿಂದ ನಿಮಗೆ ಅಳತೆ ಸರಿಯಾಗಿ ಹೇಳ್ಬೇಕು ಅಂದ್ರೆ ಟೇಪ್ ಇಟ್ಬಿಟ್ಟೆ ತೋರಿಸ್ಬಿಡ್ತೀನಿ.
4 ಇಂಚ್ ಅಷ್ಟು ತಗೊಂಡಿದ್ದೀನಿ, ಕೆಳಗಡೆ ಅರ್ಧ ಇಂಚು. ರಫ್ ಮಾಡ್ಕೊಂತ ಇದ್ದೀನಿ, ಅದೇ ಕೆಳಗಡೆ ಬರ್ತಾ ಇದ್ದೀನಿ. ಪಾಕೆಟ್ ಹಚ್ಚೋದು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬೇಕಾದ್ರೆ ಇದು ಇರುತ್ತಲ್ಲ, ಈ ರೀತಿ ನಿಧಾನವಾಗಿ ಓಪನ್ ಮಾಡ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿ, ನಿಧಾನವಾಗಿ ಓಪನ್ ಮಾಡ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಹೊಲಿಗೆ ಹಾಕೊಂತ ಇದ್ದೀನಿ ನಾನು. ಮತ್ತೆ ಸೂಜಿ ಎತ್ಬೇಡಿ, ಈ ತರ ಸೂಜಿ ನಿಲ್ಲಿಸ್ಬಿಟ್ಟು ಈ ಕಡೆನೂ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ, ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೊಂದ್ಸಲ ಪ್ಲೇ ಮಾಡಿ ನೋಡಿ, ಗೊತ್ತಾಗುತ್ತೆ ಅವಾಗ. ಇವಾಗ ಮೇಲ್ಗಡೆದು ನಮ್ಗೆ ರೆಡಿ ಆಯ್ತು ಪಟ್ಟಿ. ನೆರಿಗೆಯಿಂದ ಮೇಲ್ ಬಂದಿರುತ್ತಲ್ಲ ಆ ಪಟ್ಟಿ ರೆಡಿ ಆಯ್ತು. ನಾನು ಇದು ಜಬಿಗಾಗಿ ಬಿಟ್ಟಿದ್ದೀನಿ, ಗೊತ್ತಾಗಲ್ಲ ನೋಡಿ. ಈ ರೀತಿ ಪಟ್ಟಿ ರೆಡಿ ಆಯ್ತು ಇವಾಗ ನಮ್ದು. ಇವಾಗ ಕೆಳಗಡೆ ಬಾಟಮ್ ಅನ್ನ ಹೊಲ್ಕೊಳ್ಳೋಣ. ಅದಕ್ಕೆ ಈ ರೀತಿ ಕ್ಯಾನ್ವಸ್ ಸಿಗುತ್ತೆ, ನೀವು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಮೊದಲಿಗೆ ರೋಲ್ ಇದು ಬರ್ತಾ ಇತ್ತು ತಾನು, ಇವಾಗ ರೋಲ್ ಅಲ್ಲಿ ಕೊಡ್ತಾ ಇದ್ದಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕಟ್ ಮಾಡ್ಕೊಂಡು ಹಚ್ಕೋಬಹುದು. ಕೆಳಗಡೆ ನೀವು ಬಾಟಮ್ ತಗೊಂಡಿರ್ತೀರಲ್ಲ ಅದ್ರ ಅಳತೆ ನೋಡ್ಕೊಳ್ಳಿ. ಟೇಪಿಂದ ಬೇಕಾದ್ರೆ ನೋಡ್ಕೊಂತೀನಿ ನೋಡ್ಕೋಬಹುದು, ಇಲ್ಲ ನಾನು ಒಂದೇ ಸಲ ಬಟ್ಟೆಲೆ ನೋಡ್ಕೊಂತೀನಿ ಅಂದ್ರೂ ಕೂಡ ನೋಡ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಳ್ಳಿ. ನೀವು ನೋಡಿ, ನಿಮ್ಮ ಹತ್ರ ಈ ತರದ್ದು ಕ್ಯಾನ್ವಸ್ ಇರ್ಲಿಲ್ಲ ಅಂದ್ರೆ ಬಾಟಮ್ ಕ್ಯಾನ್ವಸ್ ಅಂತ ಕೇಳಿದ್ರೆ ಕೊಡ್ತಾರೆ. ಪ್ಯಾಂಟಿಗೆ ಹಾಕೋದಂತಾನೆ ಕೇಳಿ, ಅದ್ರಲ್ಲಿ ತುಂಬಾ ತರ ಬರುತ್ತೆ. 2 ಪೀಸ್ ತಗೊಂತ ಇದ್ದೀನಿ ನಾನು. ಇವಾಗ ಇದನ್ನ ಹೊಲ್ಕೊಳ್ಳೋಣ. ಇಲ್ಲಿ ಬಟ್ಟೆ ಮಿಸ್ ಮಾಡ್ಕೋಬೇಡಿ, ನೀವು ಮೇಲೆ ಕೆಳಗೆ ನೋಡಿ ಹಚ್ಕೊಳ್ಳಿ. ನಾನು ಮಾರ್ಕ್ ಮಾಡಿರೋದು ಒಳಮುಖ ಬಟ್ಟೆ. ಹೀಗೆ ಇಟ್ಕೊಳ್ಳಿ, ನೀಟಾಗಿ ಇಟ್ಕೊಂಡು ಈ ರೀತಿ ಫೋಲ್ಡಿಂಗ್ ಹಾಕಿ. ಈ ರೀತಿ ಫೋಲ್ಡಿಂಗ್ ಹಾಕಿರ್ತೀರಲ್ಲ ಅದ್ರ ಮೇಲೇನೆ ನೀವು ಒಂದು ಹೊಲಿಗೆ ಹಾಕೊಳ್ಳಿ. ಒಂದಾಯ್ತು. ಹಾಗೆ ಅದ್ರ ಜೊತೆ ಇನ್ನೊಂದು ಹಿಂದಿಂದು ಕೊಟ್ಬಿಡಿ. ಒಂದು ಹೊಲ್ದು ಮತ್ತೊಂದು ಹೊಲಿಯಕ್ಕೆ ಹೋಗ್ಬಿಡಿ, ಅವಾಗ ಅಳತೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಒಂದ್ರ ಜೊತೆ ಇನ್ನೊಂದನ್ನು ಹಿಂದೆನೆ ಕೊಟ್ಬಿಡಿ ಬಟ್ಟೆ, ಅವಾಗ ನಿಮ್ದು ಹೊಲಿಯೋದು ಕೂಡ ಬೇಗ ಆಗುತ್ತೆ, ನಿಮ್ದು ಹೊಲಿಗೆ ಕೂಡ ನೀಟಾಗಿ ಬರುತ್ತೆ. ಅವಾಗ ಒಂದ್ರ ಹಿಂದೆ ಒಂದು ಪೀಸ್ ಕೊಡಿ, ನೀಟಾಗಿ ಬರುತ್ತೆ. ಅವಾಗ ಹೆಚ್ಚು ಕಡಿಮೆ ಆಗಲ್ಲ, ಬಟ್ಟೆ ಕೂಡ ಅಳತೆ ಕೂಡ ಸರಿಯಾಗಿ ಬರುತ್ತೆ, ಬೇಗ ಬೇಗ ಕೂಡ ಆಗುತ್ತೆ. ಒಂದ್ರ ಹಿಂದೆ ಒಂದು ಬಟ್ಟೆ ಕೊಡ್ತಾ ಹೋಗ್ಬೇಕು. ಕಟ್ ಮಾಡೋದು ತೆಗೆದು ಮಾಡ್ತಾ ಇದ್ರಿಂದ ನಿಮ್ ಬಟ್ಟೆ ಹೊಲಿಯೋದು ಸಾಗೋದಿಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ, ಸುಮ್ಮನೆ ಸಮಯ ಕೂಡ ಹಾಳಾಗುತ್ತೆ. ಒಂದು ಮುಗಿದ ತಕ್ಷಣ ಮತ್ತೊಂದು ಹಾಕೋಬೇಕು ಕಟ್ ಮಾಡ್ಕೊಂಡು. ಇವಾಗ ಇದನ್ನ ಫೋಲ್ಡಿಂಗ್ ಹಾಕಿದ್ವಲ್ಲ ನಾವು, ನೀಟಾಗಿ ಮಡ್ಚ್ಕೋಬೇಕು. ಹೀಗೆ ಮಡ್ಚ್ಬಿಟ್ಟು ಈ ಎಡ್ಜಿಗೆ ಇಲ್ಲಿ ಹೊಲಿಗೆ ಹಾಕ್ಬೇಕು, ಈ ಎಡ್ಜಿಗೆ ಹೊಲಿಗೆ ಹಾಕ್ಬೇಕು.
ಪ್ಲೇ ಮಾಡಿ ನೋಡಿ. ಒಂದ್ಸಲ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೊಂದ್ಸಲ ವಿಡಿಯೋ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಮೊದಲಿಗೆ ಏನ್ ಮಾಡಿದ್ವಿ, ಇದು ಒಳಮಕ್ಕ ತಗೊಂಡಿದ್ವಲ್ಲ, ಇವಾಗ ಮೇಲ್ಮಕ್ಕ ತಗೊಂತಾ ಇದ್ದೀನಿ ನಾನು. ಮೇಲ್ಮಕ್ಕದಲ್ಲಿ ಈ ಅಂಚಿಗೆ ಇಲ್ಲೊಂದು ಹೊಲಿಗೆ ಹಾಕಿದ್ದೀನಿ. ಇವಾಗ ಇಲ್ಲಿಗೊಂದು ಹಾಕೊಂತ ಇದ್ದೀನಿ. ಮತ್ತೆ ಇಲ್ಲೊಂದು ಹಾಕೊಂತ ಇದ್ದೀನಿ ನಾನು. ಇವಾಗ ಈ ಹಲ್ಪಟ್ಟಿ ಇಟ್ಟಿರ್ತೀರಲ್ಲ, ಹಲ್ಪಟ್ಟಿ ಒಂದ್ ಕಡೆ ಹೋಗ್ಲಿ, ಮಧ್ಯದಲ್ಲಿ ಇಟ್ಟು ನೇರವಾಗಿ ಒಂದು ಹೊಲಿಗೆ ಹಾಕಿ ಫಿನಿಶಿಂಗ್ ನೀಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಾಗ ಕೆಳಗಡೆ ಪ್ಯಾಂಟಿನ ಬಾಟಮು. ಹಾಗೆ ಈ ಕಡೆಯಿಂದ ಕೂಡ ಒಂದು ಹಾಕೊಂತ ಇದ್ದೀನಿ ನಾನು. ನೋಡಿ ಇವಾಗ ಈ ರೀತಿ ಕಾಣ್ತಾ ಇದೆ. ಈ ರೀತಿ ಹೊಲ್ಕೋಬೇಕು. ಇವಾಗ ಪ್ಯಾಂಟಿನ ಕೆಳಗಡೆ ಅಗಲ ನೋಡ್ಕೊಂಡಿದೀವಲ್ಲ, ಅದಕ್ಕೆ ನೋಡ್ಕೊಂಡು ನಾವು ಸರಿಯಾಗಿ ಈಗ ಹೊಲಿಗೆ ಹಾಕ್ಬೇಕು. ಎಂಟಿಕ್ಕಿದೆ. ಇಲ್ಲಿ ರಫ್ ಮಾಡಿ, ತುಂಬಾ ಜನ ರಫ್ ಮಾಡೋದಿಲ್ಲ. ರಫ್ ಮಾಡಲಿಲ್ಲ ಅಂದ್ರೆ ಬೇಗ ಕಿತ್ಕೊಂಡು ಹೋಗುತ್ತೆ ಪ್ಯಾಂಟು, ಬಿಚ್ಕೊಂತ ಬರುತ್ತೆ ಹೊಲಿಗೆ. ಇಲ್ಲಿ ಮೇಲ್ಗಡೆ ನಾಟ್ಸ್ ಹಾಕಿದ್ರಲ್ಲ ನೀವು, ನಾಟ್ಸು ಅಲ್ಲಿ ಬಂದು ಮತ್ತೆ ರಫ್ ಮಾಡಿ. ಒಂದ್ಸಲ ಇದನ್ನ ಜಗ್ಗಿ ಎಲ್ಲರೂ ಹೊಲಿಗೆ ಕ್ರಾಸ್ ಆಗಿದ್ರೆ ಸರಿ ಬರುತ್ತೆ. ಮತ್ತೊಂದು ಹೊಲಿಗೆ ಹಾಕೊಳ್ಳಿ ಪಕ್ಕಕ್ಕೆ. ಇವಾಗ 2 ಹೊಲಿಗೆ ಹಾಕಾಯ್ತು. ಇವಾಗ ಇನ್ನೊಂದು ಪೀಸ್ ಕೂಡ ನಾನು ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇಲ್ಲಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಇದು ಒಳಮಕ್ಕ ಬಟ್ಟೆ, ಇದು ಹೊರಗಡೆ ಕೂಳಿ. ಮತ್ತೆ ಇದನ್ನು ಕೂಡ ಕೂಳಿನೇ ಇರೋ ಮಕ್ಕ ತಕೊಳ್ಳಿ. ಹೀಗೆ ಮಧ್ಯಕ್ಕೆ ಸರಿಯಾಗಿ ಜೋಡಿಸಿ, ಇಲ್ಲಿಂದ ಸರಿಯಾಗಿ ಇಟ್ಕೊಂಡು ಹೊಲ್ಕೊಂತ ಬನ್ನಿ. ಇಲ್ಲಿಂದ ಇಲ್ಲಿ ಮಧ್ಯಕ್ಕೆ ಇದು ಕೂಳಿ ನೋಡಿ, ಈ ಕಡೆ ಇಟ್ಟಿದ್ದೀನಿ ನಾನು ಕೂಳಿ 2. ಇದು ಒಳಮಕ್ಕ. ಇದು ಹಚ್ಬೇಕಾದ್ರೆ ಮಿಸ್ ಮಾಡ್ಕೊಂತೀರ ಫಸ್ಟ್ ಟೈಮ್ ಯಾರಾದ್ರೂ ಹೊಲಿತಾ ಇದ್ರೆ. ಒಂದ್ಸಲ ಬಿಟ್ಟು ಮತ್ತೊಂದ್ಸಲ ನೋಡ್ಕೊಳ್ಳಿ, ಅವಾಗ ಕ್ಲೀನ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಇವಾಗ ಇದು ರೆಡಿ ಆಯ್ತು. ನೋಡ್ತಾ ಇರ್ಬೋದು, ಇಷ್ಟ ಆಗಿದೆ. ಇದನ್ನ ನಾವಿವಾಗ ನೆರಿಗೆ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಕಚ್ಚ ಹಾಕಿದೆ ಮೊದಲಿಗೆ. ಈ ಕಚ್ಚ ಹತ್ರ ನಾವು ನೆರಿಗೆ ಕಟ್ಬೇಕು. ನೆರಿಗೆ ಹೇಗೆ ಕಟ್ಕೋಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹೀಗೆ ಇಟ್ಕೊಳ್ಳಿ. ಈಗ ಇಟ್ಕೊಂಡ ನಂತರದಲ್ಲಿ ಈ ರೀತಿ ಹೊಲಿಗೆ ಹಾಕಿ ಒಳಗ್ ಬರ್ಲಿ. ಇದು ಪಾಯಿಂಟ್ ಇಲ್ಲಿ ಬರ್ಲಿ. ಇದು ಒಳಮಕ್ಕ ಇಟ್ಕೊಂಡಿದ್ದೀನಿ ಬಟ್ಟೆನ. ನೆರಿಗೆ ಹಾಕೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಇವಾಗ ಮೊದಲಿಗೆ ಉಲ್ಟಾ ತಗೊಂಡಿದ್ರೆ, ಇವಾಗ ನಾನು ಮೇಲ್ಮಕ್ಕ ತಗೊಂತಾ ಇದ್ದೀನಿ. ಮೇಲ್ಮಕ್ಕ ತಗೊಂಡಾಗ ನೆರಿಗೆನ ಒಳಗಿಂದ ಕೊಡ್ಬೇಕಾಗುತ್ತೆ ನಾವು. ನೋಡಿ, ನಮ್ ನೆರಿಗೆ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ.
ಹಾಗೆ ಇನ್ನೊಂದು ಸೈಡ್ ಕೂಡ ಮಾಡ್ತೀನಿ, ನೋಡ್ಕೊಳ್ಳಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಮತ್ತೆ ನೋಡಿದ್ರೆ ನಿಮ್ಗೆ ಈ ರೀತಿ ತಗೊಂಡು ಹೀಗೆ ಇಲ್ಲಿ ನಾಟ್ ಇದೆಯಲ್ಲ, ಹತ್ಕೊಂಡ್ಲಿಲ್ಲ ಅಂದ್ರೆ ಬೇಕಾದ್ರೆ ಮಾರ್ಕ್ ಮಾಡ್ತೀನಿ. ಈ ನಾಟ್ ಇದೆಯಲ್ಲ, ಈ ನಾಟ್ ಹತ್ರ ಹೀಗೆ 1 ಇಂಚ್ ಅಷ್ಟು ನೆರಿಗೆ ಹಾಕೋಬೇಕು. ಇವಾಗ ಅವಾಗಲೇ ತೋರಿಸಿದ್ದು ಒಳಮುಖ ಬಟ್ಟೆ, ಇವಾಗ ಮೇಲ್ಮುಖದಿಂದ ಇದನ್ನ ನೆರಿಗೆ ಹಾಕೋಬೇಕು. ಹೀಗೆ ಒಳಗೆ ತಗೊಂಡು ಮೇಲೆ ಇದು ಫಿನಿಶಿಂಗ್ ಆದಾಗ ಪ್ಯಾಂಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಬರುತ್ತೆ, ಈ ರೀತಿ ಕಾಣುತ್ತೆ ನೆರಿಗೆ. ಇವಾಗ ಇದು ಕೆಳಗಡೆ ಭಾಗ ರೆಡಿ ಆಗಿದೆ. ಮೇಲ್ಗಡೆ ಅದಕ್ಕೆ ಇಟ್ಟು ನೋಡ್ತೀನಿ ಅಳತೆ ಸರಿ ಬಂದಿದೆಯೋ ಇಲ್ಲೋ ಅಂತ. ನೋಡಿ ಫ್ರೆಂಡ್, ಅಳತೆ ಸರಿಯಾಗಿ ಬಂದಿದೆ, ನಂದೆಲ್ಲಿ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ. ನಿಮ್ದು ಯಾಕಾರು ಹೆಚ್ಚು ಅಥವಾ ಕಡಿಮೆ ಆಯ್ತು ಅಂದ್ರೆ ಇನ್ನೂ ಒಂದು ನೆರಿಗೆನ ಬಟ್ಟೆಲಿ ನೆರಿಗೆ ಕಟ್ಕೊಂಡು ಈ ಮೇಲ್ಗಡೆ ಪೀಸಿಗೆ ಜೋಡಿಸ್ಕೊಳ್ಳಿ, ಅವಾಗ ಸರಿಯಾಗುತ್ತೆ. ನನ್ನ ಸರಿ ಇದೆ ಇವಾಗ ಅಳತೆ, ನಾನು ಜೋಡಿಸ್ತೀನಿ. ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೋಡಿ, ನಾನು ಮೊದಲಿಗೆ ಈ ತರ ಜೇಬಿಗೆ ಎಂದು ಈ ತರ ಓಪನ್ ಬಿಟ್ಟಿದ್ದೆಲ್ಲ, ಓಪನ್ ಇರೋದು ಸಣ್ಣ ಭಾಗ ಈ ಕಡೆ ದೊಡ್ಡದಿದೆ. ಉಲ್ಟಾ ತೋರಿಸ್ತೀನಿ, ಉಲ್ಟಾ ಆದ್ರೆ ಮಾರ್ಕ್ ಮಾಡಿದ್ದೀನಲ್ಲ ಗೊತ್ತಾಗುತ್ತೆ ನಿಮ್ಗೆ. ಈ ರೀತಿ ಇದು ಮೇಲ್ಗಡೆ ಪಟ್ಟಿಗೆ ಹೋಗುತ್ತೆ. ಇದು ಕೆಳಗಡೆ ಭಾಗ ಸ್ವಲ್ಪನೇ ಹೊಲ್ದಿದ್ದೀನಿ, ಮೇಲ್ಗಡೆ ಭಾಗ ಜಾಸ್ತಿ ಹೊಲ್ದಿದ್ದೀನಿ. ಇದು ಮೇಲ್ಗಡೆ ಟ್ಯಾಗ್ ಹಾಕಕ್ಕೆ ಹೋಗುತ್ತೆ, ಇದು ಸ್ವಲ್ಪನೇ ಇರೋದು ಕೆಳಗಡೆಗೆ ಬರುತ್ತೆ. ಹಾಗಾಗಿ ನಾನು ಈಗ ಇದನ್ನ ಇಲ್ಲಿ ಹಚ್ತಾ ಇದ್ದೀನಿ. ಯಾವ ರೀತಿ ಹಚ್ಬೇಕು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಈ ಮೊದಲಿಗೇನು ನೀವು ಕಚ್ಚಾಕಿ ಮತ್ತೆ ನೆರಿಗೆ ಕಟ್ಕೊಂಡಿದಿಲ್ಲ, ಆ ಕಡೆ 1 ಮೂರು ಈ ಕಡೆ 1 ಮೂರು ಆ ಭಾಗಕ್ಕೆ ಇಟ್ಕೋಬೇಕು. ಇದನ್ನ ಸರಿಯಾಗಿ ಹೀಗೆ ಇಟ್ಕೊಂಡು ಸುತ್ತಲಿಗೂ ಇವಾಗ ಹೊಲ್ಕೊಂತ ಬರೋಣ. ಯಾವಾಗ್ಲೂ ಬಟ್ಟೆ ಮೊದಲು ಸೂಜಿ ಹಾಕಿಟ್ಟು ನೀವು ಹೊಲಿತಾ ಇದೀರಿ ಅಂದ್ರೆ ರಫ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ, ಹೊಲಿಗೆ ಬಿಚ್ಕೊಂಡ್ಬಿಡುತ್ತೆ. ಪೂರ್ತಿ ಸುತ್ತಲಿಗೂ ಕೂಡ ಇವಾಗ ಹೊಲ್ಕೊಂಡ್ ಬರೋಣ ನಾವು. ಒಬ್ಬೊಬ್ರ ಮೆಥಡ್ ಒಂದೊಂದ್ ತರ ಇರುತ್ತೆ. ಅವ್ರ ಕಟಿಂಗು ಯಾವ ರೀತಿ ಇರುತ್ತೋ ಸ್ಟಿಚಿಂಗ್ ಕೂಡ ಅದೇ ರೀತಿ ಇರುತ್ತೆ. ನನ್ ಕಟಿಂಗ್ ಈ ತರ ಇದೆ, ಸ್ಟಿಚಿಂಗ್ ಕೂಡ ಇದೇ ರೀತಿ ಇದೆ. ಒಬ್ರದ್ದು ಕಟಿಂಗ್ ನೋಡಿದ್ರು ಇನ್ನೊಬ್ರು ಸ್ಟಿಚಿಂಗ್ ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ವಿಡಿಯೋ ಯಾವಾಗೂ ಪೂರ್ತಿಯಾಗಿ ನೋಡಿ, ಅವಾಗ ಅರ್ಥ ಆಗೋದು ನಿಮಗೆ. ಇವಾಗ ಸುತ್ತಲಿಗೂ ನಾನು ಹೊಲಿಗೆನ ಹಾಕೊಂಡ್ ಬಂದಿದ್ದೀನಿ. ಇವಾಗ ನಾನು ಒಂದೇ ಹೊಲಿಗೆ ಹಾಕಿದ್ದೀನಿ, ಇನ್ನೊಂದು ಹೊಲಿಗೆ ಹಾಕೊಂತೀನಿ. ಯಾವಾಗ್ಲೂ 2 ಹೊಲಿಗೆ ಹಾಕಿ ಬಿಚ್ಚಲ್ಲ. ಇದು ಇನ್ನೊಂದ್ ತರ ಹೊಲಿಗೆ ಹಾಕೋದಿತ್ತು, ನಾನು ನಿಮಗೆ ತೋರಿಸ್ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ್ದಾರು ನಾನು ಜಬ್ ಹಚ್ಚೋದ್ರಿಂದ ಇವಾಗ ಇನ್ನೊಂದ್ ತರ ಹೊಲಿಗೆ ಹಾಕ್ತಾ ಇಲ್ಲ, ನಾನು ಮೇಲ್ಗಡೆಯಿಂದ ಹಾಕೋಬೇಕು. ಅವಾಗ
ಬಿಚ್ಚು ಹೋಗೋದಿಲ್ಲ. ಹೊಲಿಗೆ ತುಂಬಾ ದಿನ ಪ್ಯಾಂಟ್ ನಿಮ್ಮ ಬಟ್ಟೆ ಸೌದು ಹರಿದೋದ್ರೂ ನೀವು ಹಾಕಿರೋ ಹೊಲಿಗೆ ಕೂಡ ಕಿತ್ಕೊಂಡು ಹೋಗೋದಿಲ್ಲ. ಇವಾಗ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಒಂದೇ ಸಲಿಗೆ ಬೇಕಾದ್ರೆ ನೀವು ಫೋಲ್ಡ್ ಮಾಡ್ಕೋಬಹುದು. ಇಲ್ಲ ನಾನು ಫಸ್ಟ್ ಟೈಮ್ ಹೊಲಿತಾ ಇದೀನಿ ಅಂದ್ರೆ 2 ಸಲ, ಒಂದ್ಸಲ ಇದನ್ನ ಪೂರ್ತಿ ಹೊಲ್ಕೊಂಡ್ ಬಂದು ಮತ್ತೊಂದ್ ಟೈಮ್ ಫೋಲ್ಡಿಂಗ್ ಮಾಡ್ಕೋಬಹುದು. ನಾನು ಒಂದೇ ಸಲಿಗೆ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಂಚು ಬಂದಿದೆ, ಇದನ್ನ ಇಲ್ಲಿಗೆ ಇಡ್ತಾ ಇದ್ದೀನಿ. ಇವಾಗ ಈ ಎಂಡಿಗೆ ಒಂದು ಹೊಲಿಗೆ ಹಾಕೊಳ್ಳೋಣ. ಇದೇ ರೀತಿ ಸುತ್ತಲಿಗೂ ಹೊಲಿಗೆ ಹಾಕೊಂಡ್ ಬರ್ಬೇಕು. ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಲೆಶಕ್ ಹಾಕಕ್ಕೆ ಇಷ್ಟು ಜಾಗ ಬಿಟ್ಕೊಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟ ಆಗಿದೆ. ಇಲ್ಲಿ ಬಿಟ್ಕೊಂಡಿದೀನಿ. ನಾನು ಇಲ್ಲಿ ಪಾಕೆಟಿಗೆ ಜೇಬ್ ಹಚ್ಚೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಇದು ಸೈಡಿಗೆ ಬಿಟ್ಕೊಂಡಿದೀನಿ. ಇದು ನನ್ನ ಬಲಕ್ಕೆ ಬರುತ್ತೆ ಹಾಕೊಂಡಾಗ, ಆತರ ಇಟ್ಕೊಂಡಿದೀನಿ. ನೀವು ಹೊಲಿಬೇಕಾದ್ರೆ ನೋಡ್ಕೊಂಡ್ ಮಾಡ್ಕೊಳ್ಳಿ, ಬಲಕ್ಕೆ ಬರೋ ಹಾಗೆ ಇಟ್ಕೊಳ್ಳಿ. 23 ಇಂಚಷ್ಟು ಬಟ್ಟೆ ತಗೊಂತ ಇದ್ದೀನಿ ಜೇಬಿಗಾಗಿ. ಹಿಂಗೆ 23 ಇದೆ. ಇಲ್ಲಿ 8 ಇಂಚಷ್ಟು 8.5 ಇದೆ. ಇದನ್ನ 8 ಇಂಚಿಗೆ ಬರಷ್ಟು ಹಾಕೊಂತ ಇದ್ದೀನಿ. ನೋಡಿ 8 ಇಂಚ್ ಬರಷ್ಟು ಹಾಕೊಂಡಿದ್ದೀನಿ. ಇಟ್ಕೊಂಡು ಈ ಅಂಚಿನ ಭಾಗವನ್ನು ಬಿಟ್ಟು ರಫ್ ಮಾಡ್ಕೊಂಡು ಕೆಳಗಡೆ ಒಂದು ಉದ್ದ ಹೊಲಿಗೆ ಹಾಕೊಳ್ಳಿ. ಹಾಗೆ ಈ ಕಡೆಯಿಂದ ಕೂಡ ಒಂದು ಹೊಲಿಗೆ ಹಾಕೊಳ್ಳಿ. ನಾನು ಬಟ್ಟೆಗೆ ಜೇಬಿಗೆ ಬಟ್ಟೆ ಇರ್ಲಿಲ್ಲ, ನಾನು ಹಂಗಾಗಿ ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ. ಇದು ಬಟ್ಟೆ ಬಿಚ್ಚೋ ಆಗಿದೆ ಹೇಳೆ. ಒಂದ್ಸಲ ಹೀಗೆ ಮಾಡಿ ಹೊಲಿಗೆ ಹಾಕೊಳ್ಳಿ. ಹಾಗೆ ಈ ಸೈಡ್ ಕೂಡ ಒಂದ್ಸಲ ಹಾಕೊಳ್ಳಿ. ಇವಾಗ ಇದೆರಡು ಆಯ್ತಲ್ಲ, ಇಲ್ಲಿ ಮೇಲ್ಗಡೆ ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇವಾಗ ರೆಡಿ ಆಯ್ತಲ್ಲ. ಮೊದಲಿಗೆ ನೆರಿಗೆ ಕಟ್ಟಿ ಜೇಬ್ ಹತ್ರ ಬಿಟ್ಕೊಂಡಿದ್ರಲ್ಲ, ಅದನ್ನ ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ ನೆರಿಗೆ ಇದೆ, ಇಲ್ಲಿ ಇಲ್ಲ. ಇದನ್ನ ಮಧ್ಯಕ್ಕೆ ಸರಿಯಾಗಿ ಇಟ್ಕೊಂಡು, ಈಗ ಎರಡನ್ನು ಇಟ್ಕೊಂಡು ಇಲ್ಲಿ ಒಂದು ಹೊಲಿಗೆ ಹಾಕೋಬೇಕು. ನೋಡಿ ಇಲ್ಲಿ ನೆರಿಗೆ ಇದೆ, ಇದು ಮಧ್ಯಕ್ಕೆ ತಗೊಳ್ಳಿ ಸರಿಯಾಗಿ. ಹಿಂಗ್ ಇಟ್ಕೊಂಡು ನೇರವಾಗಿ ಒಂದು ಹೊಲಿಗೆ ಹಾಕೊಂಡ್ ಬರೋಣ. ಇವಾಗ
ಸ್ವಲ್ಪ ಮಿಸ್ ಆಗ್ಬೋದು, ನೋಡಿ ಹುಷಾರಿಲ್ಲ ಹಾಕೊಳ್ಳಿ ಹೊಲಿಗೆನ. ಎರಡೋಲ್ಗೆ ಹಾಕೊಳ್ಳಿ, ಬಿಗಿಯಾಗಿರುತ್ತೆ. ಇವಾಗ ಈ ರೀತಿ ಆಯ್ತು ನೋಡಿ. ಇನ್ನೊಂದ್ ಭಾಗ ಒಂದು ಸಿಂಗಲ್ ಲೇಯರ್ ಇದೆ, ಇದು ಡಬಲ್ ಲೇಯರ್ ಇದೆ, ಈ ತರ ಬಂದಿದೆ. ಇದನ್ನ ಹೀಗೆ ಮೇಲೆ ಇಟ್ಟು ಹೊಲಿಗೆ ಹಾಕೊಳ್ಳೋಣ. ಇವಾಗ ಇಷ್ಟು ರೆಡಿ ಆಗಿದೆ ನೋಡಿ. ನಾನಿದು ಹೊಲಿದಿದ್ದೀನಿ. ಮತ್ತೆ ಇಲ್ಲಿ ಎರಡಕ್ಕೂ ನೆರಿಗೆಗಿಟ್ಟು, ಈ ಕಡೆ ಒಂದ್ ನೆರಿಗೆ ಬಂದಿದೆ, ಮೇಲ್ಗಡೆ ಪೀಸ್ ಇದೆ, ಜೇಬ್ ಓಪನ್ ಇದೆ, ಇಟ್ಟು ಹೊಲಿಗೆ ಹಾಕೊಂಡಿದೀನಿ. ಇದನ್ನ ನೇರ ಮಾಡ್ಕೊಂಡ್ಬಿಟ್ಟು ಈ ಕೂಳಿ ಇರುತ್ತಲ್ಲ, ಕೂಳಿ ಮೇಲಕ್ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ಇಲ್ಲಿ ರಫ್ ಮಾಡಿ ಹೀಗೆ ಮೇಲ್ವರೆಗೂ ಹೊಲ್ಕೊಂಬನ್ನಿ. ಇಲ್ಲಿ ಬಂದು ಕೂಡ ರಫ್ ಮಾಡಿ. ನೋಡಿ ಇವಾಗ ರೆಡಿ ಆಯ್ತು. ಈ ತರ ಕಾಣಿಸ್ತಾ ಇದೆ. ಇಲ್ಲಿ ಪಾಕೆಟ್, ಜೇಬು, ಡ್ರೆಸ್ಗೆ ನೆರಿಗೆ ಹತ್ರ ಬರುತ್ತೆ. ನಾವು ಹಾಕೊಂಡಾಗ ಕರೆಕ್ಟ್ ಆಗಿ ಸೊಂಟಕ್ಕೆ ಬರುತ್ತೆ ಇದು. ಇವಾಗ ನಾನು ಎಲಾಸ್ಟಿಕ್ ಹಾಕೋದು ತೋರಿಸ್ತೀನಿ ಅಂತ ಹೇಳಿದ್ದೆ ನೋಡಿ. ಇಷ್ಟ ಆದ್ರೆ ನೆರಿಗೆ ಪ್ಯಾಂಟು ರೆಡಿ ಆದಂಗ ಆಯ್ತು ನೋಡಿ. ಈ ಕಡೆ ಇಲ್ಲಿ ನೆರಿಗೆ ಬಂದಿದೆ, ಇದು ಮೇಲ್ಗಡೆ ಲಾಡಿ ಹಾಕ್ತೀರಾ ನೀವು. ನಾನು ಲಾಡಿ ಬದ್ಲಿ ಎಲಾಸ್ಟಿಕ್ ಹಾಕೊಂತ ಇದೀನಿ. ಹಾಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಎಲಾಸ್ಟಿಕ್ ಹೇಗೆ ತಗೋಬೇಕು ಅಂದ್ರೆ, ಸೊಂಟದ ಸುತ್ತಳತೆ ಇರುತ್ತಲ್ಲ, ಸೊಂಟದ ಸುತ್ತಳತೆ ಎಷ್ಟಿರುತ್ತೋ, ಈಗ ಎಕ್ಸಾಂಪಲ್ 35 ಇದೆ ಅಂದ್ರೆ ಸೊಂಟದ ಸುತ್ತಳತೆ, ಅದಕ್ಕೆ 5 ಇಂಚು ಕಡಿಮೆ ಮಾಡ್ಬಿಟ್ಟು 30 ಇಂಚನ್ನ ತಗೋಬೇಕಾಗುತ್ತೆ. ನಾನು ಉದಾಹರಣೆ ಕೊಟ್ಟಿದ್ದು ಇದು 34 ಇಂಚು ಸೊಂಟ ಇತ್ತು. 34 ಇಂಚಿಗೆ ನಾನು 29 ಇಂಚ್ ತಗೊಂಡಿದ್ದೀನಿ. 34 ಇಲ್ಲಿಗಾಗುತ್ತೆ, 5 ಇಂಚು ಕಡಿಮೆ ಮಾಡಿದೀನಿ. ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಪಿನ್ ಹಾಕಿದ್ದೀನಿ ನಾನು. ಅರ್ಧ ಇಂಚು, 1/4 ಇಂಚು, 3/4 ಇಂಚು, 1.5, 2 ಇಂಚ್ ವರೆಗೂ ಸಿಗುತ್ತೆ. ನಾನು 1 ಇಂಚ್ ಅಷ್ಟು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲದ್ದು ನೀವು ಎಲಾಸ್ಟಿಕ್ ಅನ್ನ ತಗೊಳ್ಳಿ. ನಾನು ಇದಕ್ಕೆ ಇಷ್ಟೇ ಸಾಕು ಅಂತ ತಗೊಂಡಿದ್ದೀನಿ. ನಾನು ಇಲ್ಲಿ ಓಪನ್ ಬಿಟ್ಕೊಂಡಿದ್ದೆ ಸ್ವಲ್ಪ, ಅಲ್ಲಿ ಇದನ್ನ ಹಾಕ್ಬಿಟ್ಟು ಪೂರ್ತಿ ಹಾಕೊಂಡ್ಬರ್ತೀನಿ ಈ ತರ. ಇವಾಗ ಪೂರ್ತಿ ಹಾಕೊಂಡ್ಬಂದಾಗಿದೆ. ಹೀಗೆ ಬಂದು ಇದನ್ನ ಓಪನ್ ಮಾಡಿ ತೆಗಿತಾ ಇದ್ದೀನಿ ನಾನು. ಒಂದ್ರ ಮೇಲೆ ಒಂದನ್ನಿಟ್ಟು ಎರಡು ಕೂಡ ಇಲ್ಲಿಗೆ ರಫ್ ಮಾಡ್ಬೇಕು, ಕಿತ್ಕೊಂಡು ಹೋಗಲ್ಲ. ರಫ್ ಮಾಡಿ ಕಟ್ ಮಾಡಿದ್ರೆ ಆಯ್ತು. ಇವಾಗ ಈ ಪ್ಯಾಂಟಿಗೆ ಇದನ್ನ ಸರಿಯಾಗಿ ಸೇರಿಸ್ಕೊಂಡು ನಾವೇನಿಲ್ಲಿ ಓಪನ್ ಬಿಟ್ಟಿದ್ವಲ್ಲ, ಆ ಓಪನ್ ಅನ್ನ ಇವಾಗ ಕ್ಲೋಸ್ ಮಾಡೋಣ, ಮುಚ್ಚಿಬಿಡೋಣ ಹೊಲಿಗೆ ಹಾಕಿ. ಇವಾಗ ನಮ್ಮ ಸಮ್ಮಿ ಪಟೇಲ ಪ್ಯಾಂಟ್ ರೆಡಿ ಆಯ್ತು. ಇದಕ್ಕೆ ನಾನು ಜೇಬ್ ಕೂಡ ಹಚ್ಚ ತೋರಿಸಿದೀನಿ, ಹಾಗೆ ಎಲಾಸ್ಟಿಕ್ ಕೂಡ ಹಾಕೋದನ್ನ ತೋರಿಸ್ಕೊಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಇದೇ ರೀತಿ ಹೊಸ ವಿಡಿಯೋಕ್ಕಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.